ಸರ್ಕಾರಕ್ಕೆ ಯಾವ್ಯಾವ ವಿಚಾರದಲ್ಲಿ ಇವತ್ತು ಆಗ್ರಹ ಮಾಡಿದ್ದಾರೆ? ತಾಯಿ ಭುವನೇಶ್ವರಿ ಪ್ರತಿಮೆಯ ಮುಂದೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಾವು ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ. ಉದ್ದೇಶ ಇವತ್ತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ 50% ಅಷ್ಟು ಮಹಿಳೆಯರು ಕೂಡ ಇದ್ದಾರೆ. ಮಹಿಳೆಯರಿಗೆ ಇವತ್ತು ಸಮಪಾಲು ಇವತ್ತು ಸಿಗಬೇಕಾಗ್ತದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಮಹಿಳಾ ಮೀಸಲಾತಿಯನ್ನು 33% ಮೀಸಲಾತಿಯನ್ನು ತರಬೇಕು ಅಂತ ಹೇಳಿದ್ರೆ, ಅಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ದೆಹಲಿನಲ್ಲಿ ವಿರೋಧ ಮಾಡ್ತಾರೆ. ಇಲ್ಲಿ ಕರ್ನಾಟಕದಲ್ಲೂ ಸಹ ಮಹಿಳೆಯರಿಗೆ ಅಪಮಾನ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಮೊನ್ನೆ ನಡೆದಂಥ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಸಂದರ್ಭದಲ್ಲಿ ಒಬ್ಬ ಮಹಿಳೆಯರ ಹೆಸರು ಕೂಡ ತೀರ್ಮಾನ ಆಗಿರ್ತದೆ, ಪತ್ರಿಕೆ ಟಿವಿಗಳಲ್ಲೆಲ್ಲ ಕೂಡ ಬರ್ತದೆ, ಆಮೇಲೆ ಕೈ ಬಿಡ್ತಾರೆ ಅವರ ಹೆಸರನ್ನ. ಅಂದ್ರೆ ಮಹಿಳೆಯರಿಗೆ ಅಪಮಾನ ಮಾಡುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಅಣ್ಣ ಬಸವಣ್ಣನವರ ನಾಡಾಗಿರ್ತಕ್ಕಂಥ ಈ ನೆಲದಲ್ಲಿ ತಾಯಿ ಅಕ್ಕಮಹಾದೇವಿ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯ ಭೂಮಿಯಲ್ಲಿ ನಾವಿದ್ದೇವೆ. ಇಡೀ ದೇಶಕ್ಕೆ ಮಾದರಿ ಆಗಬೇಕಾಗಿತ್ತು. ಅಂಥದ್ರಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಮಹಿಳೆಯರಿಗೆ ಇವತ್ತು ರೆಪ್ರೆಸೆಂಟೇಷನ್ ಇಲ್ಲದೇನೆ ಈ ಅಧಿವೇಶನ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ಯಾಬಿನೆಟ್ನಲ್ಲಿ ಮಹಿಳೆಯರು ಇಲ್ಲದೇನೆ ಇವತ್ತು ಅಧಿವೇಶನ ನಡೀತಾ ಇರುವಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿದ ನಾವು ಖಂಡಿಸ್ತೇವೆ. ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡದೇನೆ ರಾಜ್ಯದಲ್ಲಿರುವಂತಹ ತಾಯಂದಿರಿಗೆ ಅಪಮಾನ ಮಾಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಕ್ಯಾಬಿನೆಟ್ನಲ್ಲಿ RSSಗೆ ನಿರ್ಬಂಧ ಇರತಕ್ಕಂಥ ಒಂದು ವಿಧೇಯಕನ ತಗೊಂಬರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೂ ಕೂಡ ಮಾಡೋದಕ್ಕೆ ಬಿಡಲ್ಲ, ಅನುಮತಿ ಕಡ್ಡಾಯ ಅಂತ ಹೇಳ್ತಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಪ್ರಿಯಾಂಕಾ ಖರ್ಗೆ ಅವರಾಗಲಿ ನೇರವಾಗಿ RSS ಹೆಸರನ್ನ ಅದರಲ್ಲಿ ಉಲ್ಲೇಖ ಮಾಡಿಲ್ಲ. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಸವಾಲು ಹಾಕೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಸದನದಲ್ಲಿ ಬಂದು ನಮಸ್ತೆ ಸದಾ ವತ್ಸಲೆ ಅಂತ ಏನು ಹೇಳಿದ್ರಲ್ಲ, ಇವತ್ತು ನಿಮ್ಮ ಬಣ್ಣ ಇವತ್ತು ಕಳಚಿ ಬಿದ್ದಿದೆ, ಬಯಲಾಗಿದೆ ನಿಮ್ಮ ಮುಖವಾಡ. ನಿಮಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ನೋಡೋಣ. ಯಾತಕ್ಕೋಸ್ಕರ ಇವತ್ತು RSS ಬಗ್ಗೆ ಕೆಂಡ ಕಾರ್ತಾ ಇದ್ದೀರಿ? ಏನಂತ ಇವತ್ತು ದೇಶ ವಿರೋಧಿ ಚಟುವಟಿಕೆ ಇವತ್ತು RSS ಇಂದ ಆಗಿದೆ. ಮಾನ್ಯ ಗೃಹ ಸಚಿವರಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ತಮ್ಮ ಇಲಾಖೆ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಇಲ್ಲ. ಪದೇ ಪದೇ ದಿನನಿತ್ಯ RSS ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕವನ್ನ ಟೀಕೆ ಮಾಡುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಿಮಗಷ್ಟು ಚಟನೆ ಇದ್ರೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ನಿಮಗಷ್ಟು ಚಟ ಇದ್ರೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ RSS ವಿರೋಧಿ ಇಲಾಖೆಯನ್ನು ಪಡೆದುಕೊಳ್ಳಿ, ಗೃಹ ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಇವತ್ತು ಹಿಂಬಾಗಿಲಿನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಿಗೆ ಕಡಿವಾಣ ಆಗ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ. ಖಂಡಿತ ಇದು ಸಾಧ್ಯ ಇಲ್ಲ, ಖಂಡಿತ ಇದು ಸಾಧ್ಯ ಇಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಎಚ್ಚರಿಸ್ತಾ ಇದ್ದೇನೆ, ಮಾನ್ಯ ಗೃಹ ಸಚಿವರಿಗೂ ಎಚ್ಚರಿಸ್ತಾ ಇದ್ದೇನೆ. ಇಂಥ ಕ್ಷುಲ್ಲಕವನ್ನ ಏನೇನೋ ವಿಚಾರಗಳನ್ನು ತೆಗೆದಿಟ್ಕೊಂಡು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ರಾಜ್ಯದಲ್ಲಿ ಇವತ್ತು ಬಡವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಯಾವ ಆಧಾರದ ಮೇಲೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿಗಲ್ ಚಟುವಟಿಕೆಗಳು ನಡೀತದೆ ಅಂತ ಹೇಳ್ತಾರೆ ಇವರು? ಹಾಗಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನು ಪೂರೈಸಿರ್ತಕ್ಕಂಥದ್ದು. RSS ಇವತ್ತೊಂದು ದೇಶಭಕ್ತ ಸಂಘಟನೆ, ಸ್ವಯಂ ಸೇವಕರಿರ್ತಕ್ಕಂಥ ಒಂದು ಸಂಘಟನೆ, ದೇಶಾಭಿಮಾನ ತುಂಬತಕ್ಕಂಥ ಒಂದು ಸಂಘಟನೆ, ದೇಶದ ಪರವಾಗಿ ಧ್ವನಿ ಎತ್ತುವಂಥ ಒಂದು ಶಕ್ತಿ ಇವತ್ತು ದೇಶದಲ್ಲಿ ಆಧಾರ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅರ್ಥ ಮಾಡ್ಕೋಬೇಕು. ಈ ರೀತಿ ಹಿಂಬಾಗಿಲಿನಿಂದ ಬಂದು RSS ಅನ್ನ ಕಟ್ಟಾಕ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ, ಖಂಡಿತ ಸಾಧ್ಯ ಇಲ್ಲ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ತಂದೆಯವರಿಂದನೂ ಕೂಡ ಸಾಧ್ಯ ಆಗಿಲ್ಲ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ 3 ಬಾರಿ RSS ಅನ್ನ ಬ್ಯಾನ್ ಮಾಡ್ತಕ್ಕಂಥ ಷಡ್ಯಂತ್ರ ಆಯಿತು. ಆದರೆ RSS
ಇನ್ನೂ ಶಕ್ತಿಯುತವಾಗಿ ಈ ದೇಶದಲ್ಲಿ ಬೆಳೆದಿದೆಯೇ ವಿನಃ ಯಾವತ್ತೂ ಕೂಡ ಅದನ್ನು ವೀಕ್ ಮಾಡ್ತಕ್ಕಂಥ ಕೆಲಸ ಯಾರಿಂದನೂ ಕೂಡ ಸಾಧ್ಯ ಆಗಿಲ್ಲ. ಇದನ್ನೇ ಅವ್ರು ಅರ್ಥ ಮಾಡಿಕೊಂಡು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮುಖೇನ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ನಾನು ವಿನಂತಿಯನ್ನು ಗೌರವದಿಂದ ನಾನು ಮಾಡ್ತಾ ಇದ್ದೇನೆ. ಕಲಬುರಗಿಯಲ್ಲಿ ಇಬ್ಬರು ಮುಸ್ಲಿಮರು ಹಿಡಿದಿದ್ದಾರೆ. ಉತ್ತರ ಪ್ರದೇಶದಿಂದ ಬಂದು ಕಲಬುರಗಿಯಲ್ಲಿ ಇಬ್ಬರು ಶಂಕಿತ ಮುಸ್ಲಿಮರನ್ನು ಹಿಡಿದಿದ್ದಾರೆ. ಅವರು ಪಾಕಿಸ್ತಾನದ ಜೊತೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೋತಾ ಇದ್ದರು, ರಾಜ್ಯದ್ದು ದೇಶದ್ದು. ಇಂಥ ದೇಶದ್ರೋಹಿಗಳನ್ನು ಹಿಡಿದು ಒದ್ದು ಒಳಗಾಗ್ತಕ್ಕಂಥ ಕರ್ತವ್ಯ ಮಾನ್ಯ ಗೃಹ ಸಚಿವರಿಗೆ ಇರುವಂಥದ್ದು, ಪ್ರಿಯಾಂಕಾ ಖರ್ಗೆ ಅವರಿಗೆ. ಸೊ ಈ ಪ್ರಶ್ನೆನ ದಯವಿಟ್ಟು ಅವ್ರಿಗೆ ಕೇಳಿ, ನಾವೆಲ್ಲಿ ಮಾತಾಡಬೇಕು ಅದನ್ನು ಮಾತನಾಡ್ತೇವೆ. ಇವತ್ತು ಅದನ್ನೆಲ್ಲ ಮಾತನಾಡೋದಕ್ಕೆ ಮಾನ್ಯ ಗೃಹ ಸಚಿವರಿಗೆ, ರಾಜ್ಯದ ಗೃಹ ಸಚಿವರಿಗೆ ಪುರ್ಸೊತ್ತಿಲ್ಲ. ಥ್ಯಾಂಕ್ ಯು. ವಾಲ್ಮೀಕಿ ನಿಗಮದ ನೆಕ್ಸ್ಟ್ ವೀಕ್ ಏನೋ ಪಾದಯಾತ್ರೆ ಮಾಡ್ತಾರೆ ರಾಯಚೂರಿಂದ. ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಹಗರಣ, ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾಗೇಂದ್ರ ಅವರು ಈ ಹಗರಣದ ಪ್ರಮುಖ ಆರೋಪಿ A1. ಹಾಗಾಗಿ ಅನಿವಾರ್ಯವಾಗಿ ರಾಜೀನಾಮೆಯನ್ನು ಕೊಡಬೇಕಾಯಿತು ಮಂತ್ರಿಮಂಡಲಕ್ಕೆ. ತದನಂತರದಲ್ಲಿ ಏನೇನು ತೊಂದರೆ ಅನುಭವಿಸಿದ್ರು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ನಾನು ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಭ್ರಷ್ಟಾಚಾರಕ್ಕೆ ಜಾತಿಯ ಬಣ್ಣವನ್ನು ಯಾರೂ ಕೂಡ ಕಟ್ಟಬಾರ್ದು. ಭಾರತೀಯ ಜನತಾ ಪಾರ್ಟಿ ನಾವು ನಾಗೇಂದ್ರನ ವಿರೋಧ ಮಾಡ್ತಾ ಇಲ್ಲ, ಆದರೆ ಒಬ್ಬ ಭ್ರಷ್ಟ ಮಂತ್ರಿಯನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಮತ್ತೆ ಮಂತ್ರಿ ಆಗಲಿ, ನಮ್ಮದೇನು ತಕರಾರಿಲ್ಲ. ಅಲ್ಲಿವರೆಗೂ ಒಬ್ಬರಿಲ್ಲ ಅಂದರೆ ಇಬ್ಬರನ್ನ ಸಮುದಾಯದಿಂದ ಮಂತ್ರಿ ಮಾಡಲಿ ಮಾನ್ಯ ಮುಖ್ಯಮಂತ್ರಿಗಳು, ಅದಕ್ಕೂ ನಮ್ಮದೇನು ತಕರಾರಿಲ್ಲ. ಹಾಗಾಗಿ ವಿಚಾರ ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಯಾವ ಹಣ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿರುವಂಥ ಮಂತ್ರಿಯ ವಿರುದ್ಧ ಆರೋಪ ಇರುವಂಥದ್ದು. ಹಾಗಾಗಿ ನಿನ್ನೆ ದಿನ ನಮ್ಮ ಸಮುದಾಯದ ಎಲ್ಲ ಪ್ರಮುಖರು ಎಲ್ಲರೂ ಕೂಡ ನನ್ನ ಹತ್ರ ಬಂದಿದ್ದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪ್ರಮುಖ ಆರೋಪಿ ನಾಗೇಂದ್ರ ಅವರನ್ನು ಮತ್ತೇನು ಕ್ಯಾಬಿನೆಟ್ಗೆ ಸೇರಿಸ್ಕೊಂಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಅಪಮಾನ ಆಗಿದೆ. ರಾಜ್ಯಾದ್ಯಂತ ನಾವು ಹೋರಾಟ ಮಾಡಬೇಕು, ಪಾದಯಾತ್ರೆ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅನ್ನುವ ಅಭಿಪ್ರಾಯವನ್ನು ಅವ್ರು ಕೊಟ್ಟಿದ್ದಾರೆ. ನಾನು ಎಲ್ಲ ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೇನೆ ಅನ್ನೋ ಮಾತನ್ನು ಅವ್ರಿಗೆ ಹೇಳಿದ್ದೇನೆ. ಯಾವುದೂ ತೀರ್ಮಾನ ಆಗಿಲ್ಲ. ನಿನ್ನೆ ಮಾನ್ಯ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದು ವಿಜಯನಗರ ಜಿಲ್ಲೆ ಉಸ್ತುವಾರಿನೂ ಕೂಡ ಬೇಡ, ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಅಲ್ಲಿ ಹೋಗಿ ನಾವು ತ್ರಿವರ್ಣ ಧ್ವಜವನ್ನು ಹಾರಿಸೋದಕ್ಕೂ ನನಗೆ ಪುರ್ಸೊತ್ತಿಲ್ಲ, ಪಕ್ಷದ ಸಂಘಟನೆ ಮಾಡಬೇಕು, ಉಪಚುನಾವಣೆನ ಎದುರಿಸಬೇಕು, ಹಾಗಾಗಿ ನನಗೆ ಜವಾಬ್ದಾರಿ ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನಿವತ್ತು ಜಮೀರ್ ಅಹಮದ್ ಅವರು ಏನಾದರೂ ನಾನು ಪಕ್ಷ ಸಂಘಟನೆ ಮಾಡಬೇಕು, ಉಪಚುನಾವಣೆಗಳನ್ನು ಎದುರಿಸಬೇಕು, ಸಂಘಟನೆ ಮಾಡಬೇಕು, ಮಂತ್ರಿಗಿರಿನೂ ಬೇಡ ಅಂತೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದರೆ ನಾನು ಸ್ವಾಗತ ಮಾಡ್ತಾ ಇದ್ದೆ. ನನಗೆ ಪ್ರಾಫಿಟಬಿಲಿಟಿ ಬೇಕು, ಅಕೌಂಟಬಿಲಿಟಿ ಬೇಡ ಅಂತ ಹೇಳಿದ್ರೆ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥದ್ದು ಇದು ನಿಮ್ಮ ಕರ್ತವ್ಯ. ಸಚಿವರಾಗಿ ಜನಪ್ರತಿನಿಧಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಅದು ಒಂದು ಕರ್ತವ್ಯ. ಇಟ್ಸ್ ನಾಟ್ ಅನ್ ಆಪ್ಷನಲ್. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಜಮೀರ್ ಅಹಮದ್ ಅವರು. ಹಾಗಾಗಿ ಈ ಹೇಳಿಕೆ, ಈ ಪತ್ರ ತಾವೇನು ಕೊಟ್ಟಿದ್ದೀರಿ, ಆ ಸ್ಥಾನಕ್ಕೆ ಇವತ್ತು ಅಪಮಾನವನ್ನು ಮಾಡಿದ್ದೀರಿ. ಈ ತ್ರಿವರ್ಣ ಧ್ವಜಕ್ಕೆ ಅಗೌರವವನ್ನು ತೋರಿಸ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು.